ಸೊ ಗೆಳೆಯರೆ, ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಈಗ ಕೇವಲ ರಾಜತಾಂತ್ರಿಕತೆಯ ಗಡಿಗಷ್ಟೇ ಸೀಮಿತವಾಗಿಲ್ಲ. ಈ ಸಂಬಂಧ ಈಗ ಸ್ನೇಹದಿಂದ ಸಹೋದರತ್ವಕ್ಕೆ ಪರಿವರ್ತನೆಯಾಗಿದೆ. ಯಾವಾಗ USA ಮತ್ತು ಚೀನಾ ತಮ್ಮ ಆಟದಲ್ಲಿ ತೊಡಗಿಸಿಕೊಂಡಿದ್ದವು, ಆಗ ಪ್ರಧಾನಿ ಮೋದಿ ಉಕ್ರೇನ್ ನೆಲದಲ್ಲಿ ಕಾಲಿಟ್ಟರು. ಗೆಳೆಯರೆ, ಇದು ಅದೇ ಉಕ್ರೇನ್ ಆಗಿದೆ. ಅಮೆರಿಕ ಅಧ್ಯಕ್ಷ ಬೈಡನ್ ಭೇಟಿ ನೀಡಿದರೂ ಕೂಡ ರಷ್ಯಾ ತನ್ನ ದಾಳಿಯನ್ನ ನಿಲ್ಲಿಸಿರಲಿಲ್ಲ. ಆದರೆ ಪ್ರಧಾನಿ ಮೋದಿಯವರು ಅಲ್ಲಿಗೆ ತಲುಪಿದ ತಕ್ಷಣ ರಷ್ಯಾ ತನ್ನ ಎಲ್ಲಾ ದಾಳಿಗಳನ್ನ ತಕ್ಷಣವೇ ನಿಲ್ಲಿಸಿತ್ತು. ಭಾರತೀಯ ಮಿತ್ರನು ಉಕ್ರೇನ್ನಲ್ಲಿ ಇರುವವರೆಗೂ ಅಲ್ಲಿ ಯಾವುದೇ ದಾಳಿ ನಡೆಯುವುದಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ಇದಾಗಿತ್ತು. ಭಾರತ ಮತ್ತು ರಷ್ಯಾ ನಡುವಿನ ಈ ಅಮೂಲ್ಯ ಸ್ನೇಹವು ನಮ್ಮಲ್ಲಿ ಹೆಮ್ಮೆಯನ್ನ ತುಂಬುತ್ತದೆ. ಯಾಕಂದ್ರೆ ಇದು ಕೇವಲ ರಾಜತಾಂತ್ರಿಕ ಸಂಬಂಧ ಅಷ್ಟೇ ಅಲ್ಲ, ಇದೊಂದು ಮುರಿಯಲಾಗದ ವಿಶ್ವಾಸ ಮತ್ತು ಸಹೋದರತ್ವವಾಗಿದೆ. ಆದರೆ ಗೆಳೆಯರೆ, ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಭಾರತೀಯ ಆತ್ಮೀಯ ಮಿತ್ರ ರಷ್ಯಾಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಹಾಗೆ ಇದನ್ನು ನೆನಪಿನಲ್ಲಿಡಿ, ಜೈ ಹಿಂದ್ ಅಂತ ಹೇಳುವುದು ದೇಶಕ್ಕಾಗಿ ಹೆಮ್ಮೆಯ ವಿಷಯವಾಗಿದೆ. ಸೊ ಗೆಳೆಯರೆ, ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧವು ಸಮಯದೊಂದಿಗೆ ಮತ್ತಿಷ್ಟು ಗಾಢವಾಗಿ ಹೋಗ್ತಾ ಇದೆ. ಇದು ಕೇವಲ ರಾಜತಾಂತ್ರಿಕ ಪಾಲುದಾರಿಕೆಯಾಗಿದ್ದಲ್ಲದೆ ಇದು ಸಹೋದರತ್ವವಾಗಿ ರೂಪಾಂತರಗೊಂಡಿದೆ. ಈ ಸಂಬಂಧವು ಎಷ್ಟು ಪ್ರಬಲವಾಗಿದೆ ಅಂದರೆ, ಇಡೀ ಜಗತ್ತು ಅಮೆರಿಕ ಮತ್ತು ಚೀನಾದ ನಡೆಗಳನ್ನು ಗಮನಿಸುತ್ತಿರುವಾಗಲೂ ಕೂಡ ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ತನ್ನಲ್ಲಿಯೇ ಒಂದು ಅನನ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಇತ್ತೀಚಿನ ಉಕ್ರೇನ್ ಭೇಟಿಯು ವಿಶ್ವವನ್ನೇ ಅಚ್ಚರಿಗೊಳಿಸಿದೆ. ಈ ಭೇಟಿಯ ಪರಿಣಾಮವು ಕೇವಲ ಜಾಗತಿಕ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದಲ್ಲದೆ ಇದು ಭಾರತ ಮತ್ತು ರಷ್ಯಾ ನಡುವಿನ ಆಳವಾದ ಸಂಬಂಧವನ್ನು ಕೂಡ ಎತ್ತಿ ತೋರಿಸುತ್ತದೆ. ನಿಮಗಿದು ನೆನಪಿರಬಹುದು, US ಅಧ್ಯಕ್ಷ ಜೋ ಬೈಡನ್ ಉಕ್ರೇನ್ಗೆ ಭೇಟಿ ನೀಡಿದಾಗಲೂ ಕೂಡ ರಷ್ಯಾ ತನ್ನ ದಾಳಿಯನ್ನ ಮುಂದುವರಿಸಿದ್ದು. ಆಗ ರಷ್ಯಾ ಬೈಡನ್ ಭೇಟಿಯ ಸಮಯದಲ್ಲಿ ಯಾವುದೇ ರೀತಿಯ ಮಿಲಿಟರಿ ಚಟುವಟಿಕೆಗಳನ್ನು ನಿಲ್ಲಿಸುವಲ್ಲಿ ಕಾಳಜಿ ವಹಿಸಿಲ್ಲ. ಆದರೆ ಪ್ರಧಾನಿ ಮೋದಿ ಅವರ ಉಕ್ರೇನ್ ನೆಲಕ್ಕೆ ಕಾಲಿಟ್ಟ ತಕ್ಷಣ ರಷ್ಯಾ ತನ್ನ ಎಲ್ಲಾ ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಿತ್ತು. ಈ ಹೆಜ್ಜೆಯು ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧದ ಬಲವನ್ನು ತೋರಿಸುವುದಲ್ಲದೆ ಪುಟಿನ್ಗೆ ಭಾರತದ ಸ್ನೇಹ ಎಷ್ಟು ಮಹತ್ವಪೂರ್ಣ ಅನ್ನೋದನ್ನು ಕೂಡ ಇದು ತೋರಿಸುತ್ತದೆ. ಭಾರತದ ಸ್ನೇಹಿತ ಉಕ್ರೇನ್ನಲ್ಲಿರುವವರೆಗೆ ಯಾವುದೇ ದಾಳಿ ನಡೆಯುವುದಿಲ್ಲ. ಇದೊಂದು ಅಸಾಧಾರಣ ಘಟನೆಯಾಗಿದ್ದು, ಇದರಿಂದ ಭಾರತ ಮತ್ತು ರಷ್ಯಾ ನಡುವಿನ ಈ ಆಳವಾದ ಸಂಬಂಧದ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬಹುದು. ಭಾರತದ ಪ್ರಧಾನಿಯ ಬಗ್ಗೆ ತನಗೆ ಗೌರವವಿದೆ ಮತ್ತು ಯಾವುದೇ ಸಂದರ್ಭದಲ್ಲೂ ಅವರಿಗೆ ಯಾವುದೇ ತೊಂದರೆ ನೀಡುವುದಿಲ್ಲ ಅನ್ನೋದನ್ನು ರಷ್ಯಾ ಸ್ಪಷ್ಟವಾಗಿ ಸೂಚಿಸಿದೆ. ಹಾಗೂ ಇದು ಈ ಉಭಯ ದೇಶಗಳ ನಡುವಿನ ಸಂಬಂಧಗಳು ಎಷ್ಟು ಬಲವಾದ ಮತ್ತು ಆಳವಾದವು ಅನ್ನೋದನ್ನು ತೋರಿಸುತ್ತದೆ. ಹಾಗೂ ಈ ಸಂಬಂಧವು ಕೇವಲ ರಾಜತಾಂತ್ರಿಕ ಗಡಿಗಳಿಗಷ್ಟೇ ಸೀಮಿತವಾಗಿಲ್ಲ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರಧಾನಿ ಮೋದಿಯವರು ಉಕ್ರೇನ್ ತಲುಪಿದ ಕ್ಷಣ ಅದೇ ಸಮಯದಲ್ಲಿ ಚೀನಾ ತನ್ನ ಪ್ರಧಾನಿ ಮತ್ತು ಹಿರಿಯ ಮಿಲಿಟರಿ ಅಧಿಕಾರಿಯನ್ನ ಮಾಸ್ಕೋಗೆ ಕಳುಹಿಸಿದೆ. ಚೀನಾದ ಈ ಹೆಜ್ಜೆಯು ರಷ್ಯಾವನ್ನ ತನ್ನತ್ತ ಸೆಳೆಯಲು ಪ್ರಯತ್ನಿಸುತ್ತಿರುವ ನಡೆಯನ್ನ ಪ್ರತಿಬಿಂಬಿಸುತ್ತದೆ. ಅಲ್ಲಿಗೆ ತಲುಪಿದ ನಂತರ ರಷ್ಯಾಗೆ ಆರ್ಥಿಕ ಅಥವಾ ಮಿಲಿಟರಿ ಸಹಾಯ ಬೇಕಾದರೆ ಚೀನಾ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತದೆ ಅನ್ನೋದನ್ನ ಪುಟಿನ್ ಬಳಿ ಪ್ರಸ್ತಾಪಿಸಿತು. ಹಾಗೂ ತನ್ನ ಬೆಂಬಲದೊಂದಿಗೆ ರಷ್ಯಾ ಉಕ್ರೇನ್ ವಿರುದ್ಧ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಬಹುದು ಎಂದು ಪುಟಿನ್ಗೆ ಮನವರಿಕೆ ಮಾಡಲು ಚೀನಾ ಪ್ರಯತ್ನಿಸುತ್ತಿತ್ತು. ಆದರೆ ಪುಟಿನ್ ಬುದ್ಧಿವಂತರಾಗಿದ್ದು ಚೀನಾದ ಉದ್ದೇಶ ಏನಿದೆ ಹಾಗೂ ಭಾರತ ಎಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ಚೀನಾದ ಈ ಪ್ರಯತ್ನಗಳನ್ನು ನಿರ್ಲಕ್ಷಿಸಿದರು ಹಾಗೂ ಭಾರತದೊಂದಿಗಿನ ತಮ್ಮ ಸಂಬಂಧಕ್ಕೆ ಆದ್ಯತೆ ನೀಡಿದರು. ಇದೇ ಪುಟಿನ್ ಅವರು ಭಾರತದೊಂದಿಗೆ ಯಾವಾಗಲೂ ನಿಂತಿದ್ದಾರೆ ಮತ್ತು ಭಾರತ ತನಗೆ ಎಷ್ಟು ಮಹತ್ವದಾಗಿದೆ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಭಾರತ ಯಾವಾಗಲೂ ಯುದ್ಧದ ಬದಲು ಬುದ್ಧನ ಬಗ್ಗೆ ಮಾತನಾಡಿದೆ ಹಾಗೂ ಉಕ್ರೇನ್ನಲ್ಲಿ ಕೂಡ ಈ ಸಂದೇಶವನ್ನು ನೀಡಲು ಪ್ರಧಾನಿ ಮೋದಿಯವರು ಬಂದಿದ್ದಾರೆ. ಭಾರತದ ಈ ವಿಧಾನವೇ ಇತರೆ ದೇಶಗಳಿಗಿಂತ ಭಿನ್ನವಾಗಿಸುತ್ತದೆ. ಅದು ರಷ್ಯಾದ ವಿರುದ್ಧ ಅಥವಾ ಉಕ್ರೇನ್ ಪರವಾಗಿಲ್ಲ. ಶಾಂತಿ ಮತ್ತು ಸಮತೋಲನವನ್ನು ಸೃಷ್ಟಿಸುವುದಕ್ಕಾಗಿ ಅಲ್ಲಿಗೆ ತಲುಪಿದೆ. ಯಾಕಂದ್ರೆ ಇದರಿಂದ ಯುದ್ಧದ ಬದಲು ಸಂವಾದದ ಹಾದಿಯನ್ನು ತೆರೆಯುವುದಕ್ಕೆ ಸಾಧ್ಯವಾಗಬಹುದು. ಈ ರೀತಿಯ ವಿಧಾನದಿಂದ ಭಾರತದ ರಾಜತಾಂತ್ರಿಕ ಸ್ಥಾನವು ಇನ್ನಷ್ಟು ಬಲಗೊಳ್ಳುತ್ತದೆ. ಉದಯೋನ್ಮುಖ ಸೂಪರ್ ಪವರ್ ಆಗಿರುವ ಭಾರತವು ತನ್ನ ಬುದ್ಧಿವಂತಿಕೆ ಮತ್ತು ವಿವೇಕದಿಂದ ಜಾಗತಿಕ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುತ್ತದೆ ಎಂಬುದನ್ನು ಜಗತ್ತು ಗಮನಿಸುತ್ತಿದೆ. ಆದರೆ ಚೀನಾ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದೆ. ಯಾಕಂದರೆ ಭಾರತವು ಪುಟಿನ್ ಮತ್ತು ಜೆಲೆನ್ಸ್ಕಿಯನ್ನ ಸಂಧಾನದ ಟೇಬಲ್ ಮೇಲೆ ಕೂರಿಸಿದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತವು ಅಂತಹ ಪ್ರಬಲ ಸ್ಥಾನದಲ್ಲಿ ಹೊರಹೊಮ್ಮುವುದನ್ನು ಚೀನಾ ಯಾವತ್ತಿಗೂ ಬಯಸುವುದಿಲ್ಲ. ಅದಕ್ಕಾಗಿ ಅದು ರಷ್ಯಾವನ್ನ ತನ್ನತ್ತ ಸೆಳೆಯಲು ಪ್ರಯತ್ನಿಸುತ್ತಿದೆ. ಪುಟಿನ್ ಯಾವಾಗಲೂ ಭಾರತವನ್ನೇ ಬೆಂಬಲಿಸುತ್ತಾರೆ
ಹಾಗೂ ಈ ಕಾರಣದಿಂದಾಗಿ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧವು ಸ್ನೇಹಕ್ಕಿಂತ ಮಿಗಿಲಾಗಿದೆ. ರಷ್ಯಾವು 2018ರಲ್ಲಿ ಭಾರತಕ್ಕೆ $5.43 ಬಿಲಿಯನ್ ಮೌಲ್ಯದ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಡೀಲ್ ಕೊಟ್ಟಿತ್ತು. ಚೀನಾ ಈ ಡೀಲ್ನ ಬಗ್ಗೆ ಯಾವಾಗ ಕೇಳಿತೋ ಆಗ ಅದಕ್ಕೆ ದೊಡ್ಡ ಆಘಾತವಾಗಿತ್ತು. ಯಾಕಂದರೆ ಈ ಸಿಸ್ಟಮು ಭಾರತದ ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ ಅನ್ನೋದು ಅದಕ್ಕೆ ಗೊತ್ತಿತ್ತು. ಈ ಕಾರಣದಿಂದಾಗಿಯೇ ಯಾವಾಗ ಭಾರತವು ರಷ್ಯಾದೊಂದಿಗೆ ನಿಂತ್ಕೊಳ್ತದೆ ಆಗ ಚೀನಾಗೆ ಮೆಣಸಿನಕಾಯಿ ಇಟ್ಟಂಗಾಗ್ತದೆ. ಆದರೆ ಭಾರತದ ಮೇಲೆ ಪುಟಿನ್ ಅವರ ನಂಬಿಕೆಯು ಬಹಳ ಅಚಲವಾಗಿದ್ದು ಇಲ್ಲಿಯವರೆಗೂ ಅವರು ಯಾವುದೇ ಡೀಲನ್ನು ಕ್ಯಾನ್ಸಲ್ ಮಾಡಿಲ್ಲ ಅಥವಾ ಭಾರತದೊಂದಿಗಿನ ಅವರ ಸಂಬಂಧಗಳಲ್ಲಿ ಕಡಿಮೆ ಆಗುವುದಕ್ಕಾಗಿ ಯಾವುದೇ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ರಷ್ಯಾ ಮತ್ತು ಭಾರತದ ನಡುವಿನ ಪಾಲುದಾರಿಕೆಗೆ ಮತ್ತೊಂದು ಬಲವಾದ ಉದಾಹರಣೆ ಅಂದರೆ ಬ್ರಹ್ಮೋಸ್ ಕ್ಷಿಪಣಿ. ಇದು ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದಾಗಿದ್ದು ಇದರ ಸ್ಪೀಡು ಎಷ್ಟು ವೇಗವಾಗಿದೆ ಅಂದರೆ ಇದನ್ನು ರೆಡಾರಿಂದ ಹಿಡಿಯೋದಕ್ಕೂ ತುಂಬ ಕಷ್ಟಕರವಾಗಿದೆ ಹಾಗೂ ಇಂಟರ್ಸೆಪ್ಟ್ ಮಾಡೋದು ಕೂಡ ಹೆಚ್ಚು ಕಡಿಮೆ ಅಸಾಧ್ಯವಾಗಿದೆ. ಇದರ ಹೊರತಾಗಿ ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿರುವ INS ವಿಕ್ರಮಾದಿತ್ಯವು ರಷ್ಯಾದೊಂದಿಗೆ ಮಾಡಿಕೊಂಡಿರುವ ಮಹತ್ವದ ಒಪ್ಪಂದದ ಭಾಗವಾಗಿದೆ ಹಾಗೂ ಈ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಭಾರತೀಯ ನೌಕಾಪಡೆಯ ಬೆನ್ನೆಲುಬು ಎಂದು ಪರಿಗಣಿಸಲಾಗಿದೆ. ಅದರ ಬಲವನ್ನು ಇನ್ನಷ್ಟು ಹೆಚ್ಚಿಸಲು ರಷ್ಯಾ ಇದರಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕೂಡ ಬಳಸಿದೆ. INS ವಿಕ್ರಮಾದಿತ್ಯದೊಂದಿಗೆ ಭಾರತೀಯ ನೌಕಾಪಡೆಯು ಈಗ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಇನ್ನಷ್ಟು ಬಲಪಡಿಸುತ್ತದೆ ಹಾಗೂ ಇದು ಕೇವಲ ನಮ್ಮ ದೇಶದ ಸಮುದ್ರದ ಗಡಿಗಳನ್ನು ರಕ್ಷಿಸಲು ಸಮರ್ಥರಾಗಿರುವುದಲ್ಲದೆ ನಮ್ಮ ಶತ್ರುಗಳ ಯಾವುದೇ ಸವಾಲನ್ನು ಎದುರಿಸುವುದಕ್ಕಾಗಿ ತಯಾರಿದೆ ಅನ್ನೋ ಬಲವಾದ ಸಂದೇಶವನ್ನು ಕಳುಹಿಸುತ್ತದೆ. ರಷ್ಯಾ ನಮಗೆ ತನ್ನ ತಂತ್ರಜ್ಞಾನವನ್ನು ಕೊಟ್ಟಿದ್ದಷ್ಟೇ ಅಲ್ಲದೆ ಭಾರತದಲ್ಲಿ 6 ಲಕ್ಷ ಯೂನಿಟ್ ಅಸಾಲ್ಟ್ ರೈಫಲ್ಗಳ ಫ್ಯಾಕ್ಟರಿ ನಿರ್ಮಾಣ ಮಾಡುವುದಕ್ಕಾಗಿಯೂ ಕೂಡ ಸಹಾಯ ಮಾಡಿದೆ. ಈ ಫ್ಯಾಕ್ಟರಿಯು ಭಾರತದ ಸ್ವಾವಲಂಬನೆಯತ್ತ ಪ್ರಮುಖ ಹೆಜ್ಜೆಯಾಗಿದ್ದು ನಮ್ಮ ಭದ್ರತಾ ಪಡೆಗಳ ಬಲವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. T-90 ಟ್ಯಾಂಕ್ಗಳ ಉದಾಹರಣೆಯಿಂದ ನೀವು ಅರ್ಥ ಮಾಡಿಕೊಳ್ಳಬಹುದು. ರಷ್ಯಾ ದಶಕಗಳ ಹಿಂದೆ ನಮ್ಮ ಹತ್ತಿರ ಸ್ವಂತ ತಂತ್ರಜ್ಞಾನವಿಲ್ಲದಿದ್ದಾಗ ಆ ಟ್ಯಾಂಕುಗಳನ್ನು ನಮಗೆ ನೀಡಿತ್ತು. T-90 ಟ್ಯಾಂಕ್ ವಿಶ್ವದ ಅತ್ಯಂತ ಮುಂದುವರಿದ ಟ್ಯಾಂಕ್ಗಳಲ್ಲಿ ಒಂದಾಗಿದ್ದು ಇದು ಭಾರತೀಯ ಸೇನೆಯ ನೆಲದ ಪಡೆಗಳನ್ನು ಬಲಪಡಿಸಿದೆ ಹಾಗೂ ಈ ಟ್ಯಾಂಕ್ ತನ್ನ ಶತ್ರುಗಳನ್ನು ಒತ್ತಡ ಹೀರುವುದಲ್ಲದೆ ಅದರ ಫೈರ್ ಪವರ್ ಅದನ್ನು ಪ್ರಬಲ ಅಸ್ತ್ರವನ್ನಾಗಿ ಮಾಡ್ತದೆ. ಇವತ್ತಿಗೆ ಭಾರತವು ಸ್ವತಃ ಈ T-90 ಟ್ಯಾಂಕುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಹಾಗೂ ಇದು ಕೇವಲ ರಷ್ಯಾದ ತಾಂತ್ರಿಕ ಸಹಕಾರದಿಂದ ಮಾತ್ರ ಸಾಧ್ಯವಾಗಿದೆ. ರಷ್ಯಾ ನಮಗೆ ಕೇವಲ ಟ್ಯಾಂಕುಗಳನ್ನಷ್ಟೇ ಕೊಟ್ಟಿಲ್ಲ, ಅವರ ಮ್ಯಾನುಫ್ಯಾಕ್ಚರಿಂಗ್ ತಂತ್ರಜ್ಞಾನವನ್ನು ಸಹ ಒದಗಿಸಿದೆ. ಈ ಕಾರಣದಿಂದಾಗಿ ಇವತ್ತು ನಾವು ಸ್ವಾವಲಂಬಿಯಾಗಿದ್ದೇವೆ. ಭಾರತ ಮತ್ತು ರಷ್ಯಾ ನಡುವಿನ ಸಹಭಾಗಿತ್ವವು ಇಂಧನ ಕ್ಷೇತ್ರದಲ್ಲಿ ಬಹಳ ಪ್ರಬಲವಾಗಿದೆ. ಅಮೆರಿಕ ಮತ್ತು ಯುರೋಪ್ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ ಸಮಯದಲ್ಲಿಯೂ ಕೂಡ ಭಾರತವು ತೈಲವನ್ನು ಖರೀದಿಸಿತ್ತು. ರಷ್ಯಾ ಭಾರತಕ್ಕೆ ರಿಯಾಯಿತಿ ದರದಲ್ಲಿ ತೈಲವನ್ನು ಪೂರೈಸ್ತಾ ಇತ್ತು. ಇದರಿಂದ ಭಾರತಕ್ಕೆ ಇಂಧನ ವಲಯದಲ್ಲಿ ಸ್ಥಿರತೆಯನ್ನು ಒದಗಿಸಿತ್ತು. ರಷ್ಯಾದಿಂದ ಈ ತೈಲ ಪೂರೈಕೆಯು ಭಾರತಕ್ಕೆ ಯಾಕೆಷ್ಟು ಮುಖ್ಯವಾಗಿದೆ ಅಂದರೆ ಭಾರತದ ಶಕ್ತಿಯ ಅಗತ್ಯಗಳು ವೇಗವಾಗಿ ಹೆಚ್ಚುತ್ತಿವೆ ಹಾಗೂ ಈ ಸಮಯದಲ್ಲಿ ಭಾರತಕ್ಕೆ ರಷ್ಯಾದಂಥ ವಿಶ್ವಾಸಾರ್ಹ ಪೂರೈಕೆದಾರರ ಅಗತ್ಯವಿತ್ತು. ಇದರೊಂದಿಗೆ ಡೈಮಂಡ್ ಟ್ರೇಡ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಹಾಗೂ ಫಾರ್ಮಾಸ್ಯೂಟಿಕಲ್ಸ್ ಉದ್ಯಮಗಳಲ್ಲಿ ಭಾರತ ಮತ್ತು ರಷ್ಯಾ ಸಹಭಾಗಿತ್ವವನ್ನು ಹೊಂದಿದ್ದು ಇದು ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಿದೆ. ಚೀನಾ ಮತ್ತು ಪಾಕಿಸ್ತಾನದಂತಹ ಶಕ್ತಿಗಳಿಗೆ ಯಾವತ್ತಿಗೂ ಭಾರತ ಮತ್ತು ರಷ್ಯಾ ನಡುವೆ ಬಿರುಕು ಮೂಡಿಸಲು ಸಾಧ್ಯವಾಗುವುದಿಲ್ಲ. ಆದರೆ ರಷ್ಯಾ ಕೆಲವೊಮ್ಮೆ ಏಷ್ಯಾದ ದೇಶಗಳೊಂದಿಗೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಚೀನಾದ ಕಡೆಗೆ ವಾಲಬಹುದು. ಆದರೆ ಇದು ಭಾರತದೊಂದಿಗೆ ತನ್ನ ಸಂಬಂಧವನ್ನು ದುರ್ಬಲಗೊಳಿಸುತ್ತಿದೆ ಅನ್ನೋ ಅರ್ಥವಲ್ಲ. ಭಾರತವು ತನ್ನ ಪ್ರಮುಖ ಮತ್ತು ವಿಶ್ವಾಸಾರ್ಹ ಪಾಲುದಾರ ಅನ್ನೋದನ್ನು ರಷ್ಯಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಭಾರತವು ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದುದಾರರಾಗಿದ್ದು ಯಾವುದೇ ಸಂದರ್ಭಗಳಲ್ಲಿ ರಷ್ಯಾ ಯಾವಾಗಲೂ ಭಾರತದೊಂದಿಗೆ ನಿಲ್ತದೆ. ಈ ಸಂಬಂಧವು ಕೇವಲ ಮಿಲಿಟರಿ ಸಹಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದನ್ನು ಹೊರತು ಇದು ಯಾವುದೇ ಶಕ್ತಿಯು ಮುರಿಯಲು ಸಾಧ್ಯವಾಗದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಬಂಧವಾಗಿದೆ. ಇವತ್ತು ಪ್ರಧಾನಿ ಮೋದಿಯವರು ಉಕ್ರೇನ್ಗೆ ಆಗಮಿಸಿದಾಗ ರಷ್ಯಾ ತನ್ನ ಸ್ನೇಹಕ್ಕೆ ಪುರಾವೆಯನ್ನು ನೀಡುವ ಮೂಲಕ ದಾಳಿಯನ್ನು ನಿಲ್ಲಿಸಿದೆ. ಪುಟಿನ್ ಕೇವಲ ಸ್ನೇಹಿತನಲ್ಲ, ಸಹೋದರರಿಗಿಂತ ಹೆಚ್ಚಾಗಿ ಅನ್ನೋದನ್ನು ಇದು ಸಾಬೀತುಪಡಿಸುತ್ತದೆ. ಈ ಘಟನೆಯು ಕೇವಲ ರಾಜತಾಂತ್ರಿಕತೆಯ ಉದಾಹರಣೆಯಲ್ಲ, ಬದಲಿಗೆ ಎರಡು ದೇಶಗಳು ಎಂಥ ಪರಿಸ್ಥಿತಿಯಲ್ಲಾದರೂ ಹೇಗೆ ಒಟ್ಟಿಗೆ ನಿಲ್ಲಬಹುದು ಅನ್ನೋದನ್ನು ತೋರಿಸುತ್ತದೆ. ಸೊ ಗೆಳೆಯರೆ, ನೀವು ಸಹ ಇದನ್ನು ಒಪ್ತೀರಾ? ಹೌದು ಎಂದಾದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬರೆಯುವ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ, ಯಾಕಂದರೆ ಈ ಮಾಹಿತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಅರಿತುಕೊಳ್ಳಲಿ.
ಹಾಗೂ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ಇನ್ನುವರೆಗೂ ನಮ್ಮ ಚಾನೆಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.